ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ ಸೀನ್ ಒಂದು. ನಾನು ಸರಿ ಇಲ್ಲ, ಸಮಾಜನೂ ಸರಿ ಇಲ್ಲ. ಆಫೀಸಿಗೆ ಬರೋ ಅಷ್ಟೊತ್ತಿಗೆ ಒಂದು 100 ಅನ್ಆರ್ಗನೈಸ್ಡ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಟಿವಿಟಿಗಳು ನಡೆಯುತ್ತೆ. ಪೇಪರ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, AC ಹಾಕ್ಕೊಟ್ಟಿದ್ದಾರೆ, ನನಗೇನು ಇಲ್ಲವೇ ಇಲ್ಲ. ನಾವಿಬ್ಬರು ಈಕ್ವಲ್ ಅಲ್ವಾ? ಇವನಿಗೆ ಇಲ್ಲಿ ಬೆವರು ಇಳಿತಾ ಇತ್ತು. ಇವನಿಗನ್ನಿಸ್ತು ಅವನಿಗಿದೆ, ನನಗಿಲ್ಲ. ಅವರಿಗೆ ಅಹಂಕಾರ ತೋರಿಸ್ಕೊಳ್ತಾ ಇದ್ರೆ, ಆದರೆ ಅವನು ದುಡ್ಡು ಕೊಟ್ಟಿದ್ದಕ್ಕಲ್ವಾ ನನಗೆ 50 ರೂಪಾಯಿಗೆ ಸಿಕ್ಕಿದ್ದು ಅಂತ ಒಂದು ಗ್ರ್ಯಾಟಿಟ್ಯೂಡ್ ಇವರಿಗಿದ್ರೆ, ನಮಸ್ಕಾರ. ಫೋರಮ್ನ 108 ಸೀರೀಸ್ಗೆ ಸ್ವಾಗತ. 108 ಡೇಸ್ ನಮ್ಮ ಜೀವನದ ಪರಿವರ್ತನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಅದ್ಭುತವಾದ ಸೀರೀಸ್. ನೀವು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಿ, ರೆಸಿಪ್ರೊಕೇಟ್ ಮಾಡಿದ್ದೀರಿ. ಎಷ್ಟೋ ಜನ ಅದರಿಂದ ಪರಿವರ್ತನೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ದೀರಿ. ಇವತ್ತಿಂದ ಇದೇ 108 ಡೇಸ್ ಸೀರೀಸ್ನಲ್ಲಿ ಒಂದು ಸಣ್ಣ ಟ್ವಿಸ್ಟ್, ಕಹಾನಿ ಟ್ವಿಸ್ಟ್ ಅಂತೀವಲ್ಲ, ಹಾಗೆ ಎಷ್ಟೋ ವಿಚಾರಗಳು ನಾವು ಇಲ್ಲಿವರೆಗೆ ಮಾತಾಡಿರೋದು, ಯೋಗಾತ್ಮ ಶ್ರೀಹರಿ ಅವ್ರು ತಿಳಿಸ್ಕೊಟ್ಟಿರೋದು, ನಮ್ಮ ಇಂಡಿವಿಜುವಲಿಸ್ಟಿಕ್ ಗ್ರೋತ್, ಕರೆಕ್ಷನ್ಸ್ ಏನು ಬೇಕೋ ಅದಕ್ಕೆ. ಇನ್ನು ಮುಂದೆ ಈ ಒಂದು 108 ಡೇಸ್ ಸೀರೀಸಲ್ಲಿ ನಾವು ಸಮಾಜವನ್ನು ಜೋಡಿಸೋದು ಹೇಗೆ, ಅಥವಾ ಸಮಾಜದ ನಡುವೆ ನಾವಿದ್ದಾಗ ಕೆಲವು ತಪ್ಪು ಗ್ರಹಿಕೆಗಳಾಗುತ್ತೆ, ಅದರಿಂದ ಒಂದಷ್ಟು ಡ್ಯಾಮೇಜ್ಗಳು ಕೂಡ ಆಗಬಹುದು. ಹಾಗಾಗಿ ಆ ತಪ್ಪು ಗ್ರಹಿಕೆಗಳು ಏನು, ಹೇಗೆ ಐಡೆಂಟಿಫೈ ಮಾಡಬೇಕು, ಅದರಿಂದ ಹೇಗೆ ಹೊರಗೆ ಬಂದು ಸರಿಪಡಿಸ್ಕೋಬೇಕು, ಸಮಾಜವನ್ನು ಹೇಗೆ ಒಂದು ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ಇಟ್ಕೊಳ್ಬೋದು ಮೆಂಟಲಿ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಯೋಗಾತ್ಮ ಶ್ರೀಹರಿ ಅವರು. ಲೆಟ್ಸ್ ವೆಲ್ಕಮ್ ಹಿಮ್ ಸರ್. ನಮಸ್ತೆ. ಇಷ್ಟೂ ದಿನಗಳು ಮಾಡಿರುವಂತಹ ಸೀರೀಸ್ ಅದ್ಭುತವಾಗಿದೆ. ಒಂದು ಗುರುವಿನ ಸ್ಥಾನದಲ್ಲಿ ನಿಂತು ಎಲ್ಲರ ಒಂದು ಕರೆಕ್ಷನ್ಸ್ನ ಮಾಡ್ತಾ ಇದ್ದೀರಾ, ಆಲೋಚನೆಗಳು, ಅದರ ಬಗ್ಗೆ ಕರೆಕ್ಷನ್ಸ್ ಏನು ಮಾಡಿದ್ರೆ ರಿಸಲ್ಟ್ ಹೇಗೆ ಸಿಗಬೇಕು ಅಂದರೆ ಏನು ಮಾಡಬೇಕು ಅನ್ನೋ ದಾರಿ ತೋರಿಸ್ತಾ ಇದ್ದೀರಾ. ಈಗ ಸಮಾಜವನ್ನು ಜೋಡಿಸೋ ನಿಟ್ಟಿನಲ್ಲಿ ಒಂದಷ್ಟು ಟಿಪ್ಸ್ನ ಕೊಡಬೇಕು. ಅದ್ರ ಜೊತೆಗೆ ಕೇಸ್ ಸ್ಟಡೀಸ್ ಆ್ಯಸ್ ಆಲ್ವೇಸ್, ದಟ್ಸ್ ದ ಸ್ಟ್ರೆಂತ್ ಆಫ್ ಫೋರಮ್ ಅಂತ ಹೇಳ್ಬೋದು. ಅರ್ಥ ಮಾಡಿಸುವ ರೀತಿ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದಾಗ ಬೇಗ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಮಾತಾಡ್ಲಿಕ್ಕೆ ಹೊರಟಿದ್ದೀವಿ ಈಗ? ಮೊದಲನೇದು ಥ್ಯಾಂಕ್ಸ್ ಟು ವೀಕ್ಷಕರು, ಅವರ ಫೀಡ್ಬ್ಯಾಕ್, ಅವರ ನಂಬಿಕೆ. ನನಗೂ ಸಮಾಜಕ್ಕೂ ಜೋಡಿಸ್ಕೊಂಡು ಒಂದು 45 ವರ್ಷ ಮೇಲಾಯಿತು. ಇದರಲ್ಲಿ ಸಮಾಜವನ್ನು ನಾವು 4 ರೀತಿಯಲ್ಲಿ ನೋಡಿರ್ತೀವಿ. ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ ಸೀನ್ ಒಂದು. ನಾನು ಸರಿ ಇಲ್ಲ, ಸಮಾಜನೂ ಸರಿ ಇಲ್ಲ, ಒಂದು ಸೀನ್ ಅದು. ಎರಡನೇದು, ಕೆಲವು ಸಲ ಐ ಆಮ್ ಓಕೆ, ಸೊಸೈಟಿ ಈಸ್ ನಾಟ್ ಓಕೆ. ಕೆಲವು ಸಲ ಸೊಸೈಟಿ ಈಸ್ ಓಕೆ, ಐ ಆಮ್ ನಾಟ್ ಓಕೆ. 4ನೇ ಸ್ಟೇಜು, ಐ ಆಮ್ ಆಲ್ಸೋ ಓಕೆ, ಸೊಸೈಟಿ ಈಸ್ ಆಲ್ಸೋ ಓಕೆ. ನಾನು ಸರಿಯಾಗಿದ್ದೀನಿ, ಸಮಾಜವು ಸರಿಯಾಗಿದೆ ಅಂತ. ಅದು ಯಾವಾಗ ಸಾಧ್ಯ? ಸಮಾಜದ ಮಧ್ಯದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬದುಕ್ತಾನೆ ಇರಬೇಕು. ಸಮಾಜ ಅಂದರೆ ಏನು? ನನ್ನ ಮನೆ ಪರಿವಾರ ಇದೆಯಲ್ಲ, ಅದು ಸಮಾಜವೇ. ನನ್ನ ಅಕ್ಕಪಕ್ಕದ ಮನೆಯವರು ಸಮಾಜ. ಮನೆಯಿಂದ ಹೊರಟು ಆಫೀಸ್ಗೆ ಬರ್ತೀವಿ, ರಸ್ತೆಯಲ್ಲಿ ಬೇಕಾದಷ್ಟು ಜನ, ಪರಿಚಯ ಇರೋರು ಇಲ್ಲದೇ ಇರೋರು. ಹಾಲ್ಟ್ ಆಗುತ್ತೆ, ಸಿಗ್ನಲ್ ಬರುತ್ತೆ, ಯಾರೋ ಹೆಂಗೋ ಗಾಡಿ ಓಡಿಸ್ತಾರೆ, ಯಾವುದೋ ಹಸು ಅಡ್ಡ ಬಂದುಬಿಡುತ್ತೆ, ಮಗು ಓಡ್ ಬಂದುಬಿಡುತ್ತೆ. ಆಫೀಸಿಗೆ ಬರೋ ಅಷ್ಟೊತ್ತಿಗೆ ಒಂದು 100 ಅನ್ಆರ್ಗನೈಸ್ಡ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಟಿವಿಟಿಗಳು ನಡೆಯುತ್ತೆ. ಇಲ್ಲಿಗೆ ಬರೋ ಅಷ್ಟರೊಳಗೆ ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ. ಸಮಾಜದ ಬಗ್ಗೆ ಒಂದು ಅಸಹ್ಯ ಶುರು ಆಗುತ್ತೆ. ಎಲ್ಲೋ ಒಂದು ಕಡೆ ನೋಡ್ತೀವಿ, ಕಸ ಹಾಕ್ಬಿಟ್ಟಿದ್ದಾರೆ, ಆ ಕಸದಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ, ಹಸು ಕಸ ತಿಂತಾ ಇರುತ್ತೆ. ಯಾಕಪ್ಪ ರೆಸ್ಪಾನ್ಸಿಬಿಲಿಟಿನೇ ಇಲ್ವಾ ಇವ್ರು ಯಾರಿಗೂ ಕಸ ಹಾಕಿದವ್ರಿಗೆ ಅಂತ ಎಷ್ಟೋ ಸಲ ಅನಿಸುತ್ತೆ, ಎಲ್ಲರಿಗೂ ಅನಿಸುತ್ತೆ. ಆದರೆ ಇದೇ ಸಮಾಜದಲ್ಲಿ ನಾವು ಭಾಗಿಯಾಗಿದ್ದೀವಿ. ಎಲ್ಲೋ ನಾವು ಕಸ ಹಾಕಿದ್ದೀವಿ, ನಾವು ತಪ್ಪು ಮಾಡ್ತಾನೇ ಇದ್ದೀವಿ. ಈ ತಪ್ಪು ಗ್ರಹಿಕೆಗಳಿಂದ ನಮ್ಮ ತಪ್ಪುಗಳನ್ನು ಮಿನಿಮೈಸ್ ಮಾಡ್ಕೊಳ್ಳೋದು, ಗ್ರಹಿಕೆಗಳನ್ನು ಮಿನಿಮೈಸ್ ಮಾಡ್ಕೊಳ್ಳೋದು, ಆಪೋಸಿಟ್ ಸಮಾಜವನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಇದೇ ನನ್ನ ಉದ್ದೇಶ. ವಂಡರ್ಫುಲ್. ಸಣ್ಣ ಉದಾಹರಣೆಗಳು, ಒಂದೊಂದು ಕೇಸ್ ಹಿಸ್ಟ್ರಿ ವೀಕ್ಷಕರಿಗೆ ಬಿಟ್ಟದ್ದು. ಈಗ ಪ್ರಶ್ನೆಗಳಲ್ಲೇ ಬರ್ತೀನಿ ನಾನು. ಒಂದು ಟ್ರೈನ್ ಮೈಸೂರು ಟು ಬೆಂಗಳೂರು ಟ್ರಾವೆಲ್ ಮಾಡಬೇಕು. 1,000 ಜನ ಇದ್ದಾರೆ. ಟ್ರೈನ್ ಫುಲ್ ಆಗುತ್ತೆ. 10 ಬೋಗಿಗಳಿದೆ. 1,00,000 ರೂಪಾಯಿ ಖರ್ಚಾಗತ್ತೆ ಟ್ರೈನನ್ನು ನಾನೇ ಹೈರ್ ಮಾಡಿಕೊಂಡ್ರೆ. ಅಥವಾ ಅವ್ರು ಟ್ರೈನ್ ಫೀಸ್ ಫಿಕ್ಸ್ ಮಾಡಿದ್ದಾರೆ. ಟ್ರೈನ್ ಅವ್ರಿಗೆ ಕಾಸ್ಟ್, ಮೈಸೂರು ಟು ಬೆಂಗಳೂರು ಕಾಸ್ಟ್ ಆಫ್ ರನ್ನಿಂಗ್ ದ ಟ್ರೈನ್ 1,00,000 ರೂಪಾಯಿ ಆಗುತ್ತೆ. ಹಾಗಿದ್ರೆ 10 ಬೋಗಿ, ಒಂದು ಬೋಗಿಗೆ ಎಷ್ಟು? ಬೋಗಿಗೆ ಎಷ್ಟು ಜನನ ಇಲ್ಲ, ಒಂದು ಬೋಗಿಗೆ ಎಷ್ಟು ಕಾಸ್ಟ್ ಆಯ್ತು? ಒಂದು ಟ್ರೈನಿಗೆ 1,00,000 ರೂಪಾಯಿ ಖರ್ಚಾಗತ್ತೆ. 10
10 ಬೋಗಿ ಇದೆ. ಒಂದು ಬೋಗಿಗೆ ಎಷ್ಟು ಖರ್ಚಾಗುತ್ತೆ? 100 ಜನ ಇರ್ತಾರೆ. ಜನ ಬೇಡ, ಫಸ್ಟ್ ಬೋಗಿ ಲೆಕ್ಕ ಹಾಕೋಣ. 10,000 ಆಯಿತು. 10,000 ಒಂದು ಬೋಗಿಗೆ. ಒಂದು ಬೋಗಿಯಲ್ಲಿ 100 ಜನ ಇರ್ತಾರೆ. ಒಬ್ಬರಿಗೆ ಕಾಸ್ಟ್ ಎಷ್ಟಾಯಿತು? 100 ರೂಪಾಯಿ ಆಯಿತು. 100 ರೂಪಾಯಿ ಆಯಿತು. ವೆರಿ ಗುಡ್. ಈಗ ಇಲ್ಲಿಗೆ ಒಂದು ಸೀನ್. ಎಲ್ಲರ ಹತ್ರ 100 ರೂಪಾಯಿ ಇಲ್ಲ. ಕೆಲವ್ರ ಹತ್ರ 55 ರೂಪಾಯಿ ಇದೆ, ಕೆಲವ್ರ ಹತ್ರ ಜಾಸ್ತಿನೂ ಇದೆ. ಈಗ 1,000 ಜನರನ್ನು ಕರ್ಕೊಂಡು ಹೋಗ್ಬೇಕು. ರೈಲ್ವೆ ಇನ್ಚಾರ್ಜ್ ಯಾರೋ ಇರ್ತಾರಲ್ಲ, ಅವ್ರು ಏನು ಪ್ಲ್ಯಾನ್ ಮಾಡ್ಬೋದು? 50 ರೂಪಾಯಿ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು, ಯಾಕೆಂದರೆ ಬಂದುಬಿಟ್ಟಿದ್ದಾರೆ. ಜಾಸ್ತಿ ದುಡ್ಡಿರೋರ್ನೂ ಕರ್ಕೊಂಡು ಹೋಗ್ಬೇಕು, ಕಡಿಮೆ ದುಡ್ಡಿರೋರ್ನೂ ಕರ್ಕೊಂಡು ಹೋಗ್ಬೇಕು. ಆದರೆ ಎಲ್ಲರ ಹತ್ರ 100 ರೂಪಾಯಿ ಇಲ್ಲ. ಏನು ಮಾಡ್ಬೇಕು ಅವಾಗ? ಎಲ್ಲರೂ ಹೋಗಲೇಬೇಕು. ತುಂಬ ಜನ ಕಡಿಮೆ ದುಡ್ಡಿರುವವರು ಅವ್ರು ಹೋಗದೇ ಇದ್ದರೆ ರನ್ನಿಂಗಿಗೆ ಪ್ರಾಫಿಟ್ಟೇ ಇಲ್ಲ, ಅಥವಾ ಟ್ರೈನ್ ರನ್ನಿಂಗ್ ಕಾಸ್ಟೂ ಆಗಲ್ಲ. ಅವ್ರು ಯೋಚನೆ ಮಾಡ್ತಾರೆ, ಕೆಲವ್ರ ಹತ್ರ ದುಡ್ಡಿದೆ, ಕೆಲವ್ರ ಹತ್ರ ದುಡ್ಡಿಲ್ಲ, ಅಂದರೆ ಕಡಿಮೆ ಇದೆ, ಫ್ರೀ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ 2 ಬೋಗಿಯನ್ನು ಲಕ್ಸುರಿ ಬೋಗಿಯಾಗಿ ಕನ್ವರ್ಟ್ ಮಾಡ್ತಾರೆ. ಆಯಿತಾ? 2 ಬೋಗಿ ಲಕ್ಸುರಿ ಬೋಗಿ. ಒಂದು ಬೋಗಿನಲ್ಲಿ ಅಲ್ಲೂ 100 ಜನ, ಇಲ್ಲೂ 100 ಜನ. ಜನರಲ್ ಬೋಗಿನಲ್ಲೂ 100 ಜನ, ಲಕ್ಸುರಿ ಬೋಗಿನಲ್ಲೂ 100 ಜನ. 300 ರೂಪಾಯಿ ಟಿಕೆಟ್ ಇಡ್ತಾರೆ. ಯಾರಿಗೆ? ಲಕ್ಸುರಿ ಬೋಗಿನವ್ರಿಗೆ. ಜನರಲ್ ಬೋಗಿನವ್ರಿಗೆ ಅವಾಗ ಎಷ್ಟಾಗತ್ತೆ ಅಂತ ಖರ್ಚು, ಎಷ್ಟು ಪರ್ ಟಿಕೆಟ್ ಕಾಸ್ಟ್ ಬೀಳುತ್ತೆ ಅಂತ. 300 ರೂಪಾಯಿ ಇಟ್ಟು 2 ಬೋಗಿಯಿಂದ 200 ಜನ ಅಂದರೆ 60,000 ರೂಪಾಯಿ ಕಲೆಕ್ಷನ್ ಆಯಿತು. 1 ಲಕ್ಷ ರೂಪಾಯಿ ಆಗ್ತಾಯಿತ್ತು. 60,000 ರೂಪಾಯಿ ಇವರಿಬ್ಬರೇ ಕೊಟ್ಟರು, 2 ಬೋಗಿನವರೇ ಕೊಟ್ಬಿಟ್ರು. ಇನ್ನೆಷ್ಟು ಉಳ್ಕೊಳ್ತು? ಇಲ್ಲ, ಬೋಗಿ 8, ಇನ್ನೆಷ್ಟು ದುಡ್ಡು ಉಳ್ಕೊಳ್ತು? 40,000 ಉಳಿತು. 8 ಬೋಗಿನ 40,000ವನ್ನು 8 ಬೋಗಿಗೆ ಡಿವೈಡ್ ಮಾಡಿದ್ರೆ ಎಷ್ಟಾಯಿತು? 50. 5,000 ರೂಪಾಯಿ ಒಂದು ಬೋಗಿಗೆ. ಪರ್ ಹೆಡ್ ಎಷ್ಟಾಯಿತು? 50. ಒಬ್ಬನ ಐಡಿಯಾ, ಒಂದು ಅಧಿಕಾರಿಯ ಐಡಿಯಾ 1000 ಜನರನ್ನು ಕರ್ಕೊಂಡು ಹೋಯ್ತು. ಆಯಿತಾ? ಇದು ಐಡಿಯಾ. ಕೆಲವ್ರ ಹತ್ರ ದುಡ್ಡು ಜಾಸ್ತಿ ಇತ್ತು, ಕೆಲವ್ರ ಹತ್ರ ದುಡ್ಡು ಕಡಿಮೆ ಇತ್ತು, ಇಬ್ಬರನ್ನೂ ಕರ್ಕೊಂಡು ಹೋದರು. ಇದು ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಇದನ್ನು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸಣ್ಣ ವಿಷಯ. ಈಗ 2 ಭಾಗಕ್ಕೆ ಬರೋಣ. ಈ ಲಕ್ಸುರಿ ಬೋಗಿನಲ್ಲಿರೋರ್ಗೆ ಅನಿಸುತ್ತೆ, ನಾನು ಎಷ್ಟು ಪ್ರಿವಿಲೇಜ್ಡ್ ಅಲ್ವಾ ಅಂತ. ಅವ್ರಿಗೆ ಅನಿಸುತ್ತೆ, ನಾನು ಎಷ್ಟು ಇಂಪಾರ್ಟೆಂಟ್ ಪರ್ಸನ್ ಅಂತ ಅನಿಸುತ್ತೆ. ನಂಗೆ ನೋಡು, AC ಕೊಟ್ಟಿದ್ದಾರೆ, ನಂಗೆ ಸೀಟ್ ಅಗಲ ಕೊಟ್ಟಿದ್ದಾರೆ, ನನಗೆ ಮಧ್ಯದಲ್ಲಿ ಒಂದು ನೀರು ಕೊಡ್ತಾ ಇದ್ದಾರೆ, ಪೇಪರ್ ಕೊಡ್ತಾ ಇದ್ದಾರೆ, ಬಿಸ್ಕೆಟ್ ಕೊಡ್ತಾ ಇದ್ದಾರೆ, ಇವ್ರಿಗೆ ಅನಿಸುತ್ತೆ. ಈ ಕಡೆ ಕೂತ್ಕೊಂಡವ್ರಿಗೆ ನೋಡು, ಅವರಿಗೆ ಬಿಸ್ಕೆಟ್ ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, AC ಹಾಕ್ಕೊಟ್ಟಿದ್ದಾರೆ, ನನಗೇನೂ ಇಲ್ಲವೇ ಇಲ್ಲ, ನಾವಿಬ್ಬರು ಈಕ್ವಲ್ ಅಲ್ವಾ ಅಂತ ಅನಿಸುತ್ತೆ. ಅವ್ರು 300 ರೂಪಾಯಿ ಕೊಟ್ಟಿದ್ದಕ್ಕಲ್ವ ಇವ್ರಿಗೆ 50 ರೂಪಾಯಿಗೆ ಟಿಕೆಟ್ ಸಿಕ್ಕಿದ್ದು. ಹೌದಾ ಅಲ್ವಾ? ಅವರು 50 ರೂಪಾಯಿ ಕೊಟ್ಟಿದ್ದಿದ್ರೆ ಅವ್ರಿಗೇನು ಸಿಗ್ತಾಯಿತ್ತು? ಇವ್ರಿಗೇನು ಸಿಗ್ತಾಯಿತ್ತು? ಅವ್ರಿಗೇನು ಸಿಗ್ತಾಯಿತ್ತು? ಇವ್ರಿಗಿನ್ನ 50 ಜಾಸ್ತಿನೇ ಆಗ್ತಿತ್ತು. ಕಾಸ್ಟ್ ಆಫ್ ರನ್ನಿಂಗ್ ದ ಟ್ರೈನ್ ಕಡಿಮೆ ಆಗಿದ್ದು ಯಾವಾಗ? ಪರ್ ಪ್ಯಾಸೆಂಜರ್ ಜನರಲ್ ಬೋಗಿನಲ್ಲಿ. ಲಕ್ಸುರಿ ಅವ್ರು ತಗೊಂಡಾಗ ಅವರು ಖರ್ಚನ್ನು ವಹಿಸ್ಕೊಂಡ್ರೆ ಸುಮ್ಮನೆ ಯಾಕೆ ವಹಿಸ್ಕೋತಾರೆ? ನಂಗೆ ಏನಾದರೂ ಎಕ್ಸ್ಟ್ರಾ ಫೆಸಿಲಿಟಿ ಕೊಡಪ್ಪ, ನಾನು ನಿಂಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತಂದರು. ಹೌದಾ? ಇಷ್ಟೇ ಮ್ಯಾನೇಜ್ಮೆಂಟ್ ಆಫ್ ಸೊಸೈಟಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದನ್ನು ನಾವು ಎಲ್ಲಿ ಬೇಕಾದರೂ ಅಳವಡಿಸ್ಕೊಳ್ಬೋದು. ಈಗ ಲಕ್ಸುರಿನಲ್ಲಿ ಕೂತವನು ಅಹಂಕಾರ ತೋರಿಸ್ದೆ, ತನ್ನ ಪಾಡಿಗೆ ತಾನು ಏನೋ ಒಂದು 300 ರೂಪಾಯಿ ಕೊಟ್ಟಿದ್ದೀನಿ, ಲಕ್ಸುರಿ ಅನುಭವಿಸಿದ್ದೀನಿ, ಅವ್ನು ಹೋದರೆ ಒಳ್ಳೇದು. ಅವ್ನು ಹೊರಗೆ ಬಂದ ತಕ್ಷಣ ಇನ್ನೊಬ್ಬ ಸ್ನೇಹಿತ ಸಿಗ್ತಾನೆ, ಎಂಥ ಲಕ್ಸುರಿ ಗೊತ್ತಾ, AC, ನಂಗೆ ಸ್ಟ್ರೈನೇ ಆಗಿದ್ದು ಗೊತ್ತಾಗಲಿಲ್ಲ ಅಂತ. ಇವನಿಗೆ ಇಲ್ಲಿ ಬೆವರು ಇಳಿತಾ ಇತ್ತು. ಇವನಿಗನ್ನಿಸ್ತು ಅವನಿಗಿದೆ, ನನಗಿಲ್ಲ. ಅವನಿಗನ್ನಿಸ್ತು ನಂಗೆ ಜಾಸ್ತಿ ಇದೆ ಅಂತ ಅಹಂಕಾರ ಪಟ್ಟ. ಇಬ್ಬರೂ ಅರ್ಥ ಮಾಡ್ಕೋಬೇಕಾಗಿದ್ದದ್ದು ಒಂದೇ ವಿಷಯ, ನನ್ನ ದುಡ್ಡಲ್ಲಿ ನಾನು ಹೋಗಿದ್ದೀನಿ, ಯಾರಿಗೂ ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನ ಪಾಡಕ್ಕೆ ನಾನು ಜರ್ನಿ ಚೆನ್ನಾಗಿತ್ತು ಅಷ್ಟೇ. ನನಗೆ ದುಡ್ಡು ಕೊಡೋಕ್ಕಾಯಿತು, ನನ್ನ ಜರ್ನಿ ಚೆನ್ನಾಗಿ ಮಾಡಿಕೊಂಡೆ. ಇವನಿಗೆ ಅನ್ನಿಸ್ಬೇಕಾಗಿತ್ತು, ನನಗೆ 50 ರೂಪಾಯಿ ಇದ್ದದ್ದು, ಹಾಗಾಗಿ ನಂಗೆ ಇಷ್ಟೇ ಸಿಕ್ಕಿದ್ದು ಇವತ್ತಿಗೆ. ಒಂದೊಂದು ದಿನ ನೋಡ್ಕೊಳ್ಳೋಣ, ನಾನು ಟ್ರಾವೆಲ್ ಮಾಡ್ತೀನಿ ಅದರಲ್ಲಿ. ಇವನು ಈರ್ಷ್ಯೆ ಬೀಳದೆ, ಅಸೂಯೆ ಬೀಳದೆ, ಈ ಜನರಲ್ ಬೋಗಿನಲ್ಲಿದ್ದಂತಹ ವ್ಯಕ್ತಿ ಪ್ಯಾಸೆಂಜರು
ತನ್ನ ಇವತ್ತಿನ ವ್ಯವಸ್ಥೆಗೆ ಇಷ್ಟೇ ಸಿಕ್ಕಿದ್ದು. ಆದರೆ ಅವನು ದುಡ್ಡು ಕೊಟ್ಟಿದ್ದಕ್ಕಲ್ವ ನನಗೆ 50 ರೂಪಾಯಿಗೆ ಸಿಕ್ಕಿದ್ದು ಅಂತ ಒಂದು ಗ್ರ್ಯಾಟಿಟ್ಯೂಡ್ ಇವರಿಗಿದ್ದರೆ, ಅವರಿಗೆ ಅಹಂಕಾರ ತೋರಿಸ್ಕೊಳ್ದೇ ಇದ್ದರೆ ಸೊಸೈಟಿ ಬ್ಯಾಲೆನ್ಸ್ ಆಗುತ್ತೆ. ಬ್ಯೂಟಿಫುಲ್. ಇಷ್ಟೇ ಒಂದು ಸಣ್ಣ ಟ್ರೈನಿನ ಟಿಕೆಟಿನ ಜರ್ನಿ. ಅದು ಲೈಫ್ ಜರ್ನಿ ಎಲ್ಲಿ ಬೇಕಾದರೂ ಅದನ್ನ ಕಂಪೇರ್ ಮಾಡಿ ಅಳವಡಿಸ್ಕೊಳ್ಬೋದು. ಸೊ ಈಗ ಇಬ್ಬರೂ ಕೂಡ ಮ್ಯಾನೇಜ್ಮೆಂಟ್ನ ಬೈಯೋಂಗಿಲ್ಲ, ರೈಲ್ವೆ ಅಥಾರಿಟೀಸ್ನ ಬೈಯೋಂಗಿಲ್ಲ. ಅವರಿಗೆ ಇಬ್ಬರ ಪರಿಸ್ಥಿತಿಯು ಗೊತ್ತಿತ್ತು, ಹಾಗಾಗಿ ಇಬ್ಬರಿಗೂ ಒಂದೊಂದು ಫೆಸಿಲಿಟಿಯನ್ನು ಕೊಟ್ಟರು. ಆ ಫೆಸಿಲಿಟಿಗೆ ತಕ್ಕಂತಹ ಫೀಸ್ಗಳನ್ನು ಕೊಟ್ಟರು. ತಪ್ಪ ಇಲ್ಲ. ಅವರ ಪ್ರಕಾರ ಮ್ಯಾನೇಜ್ಮೆಂಟ್ ಆಫ್ ಬೋತ್ 50 ರೂಪಾಯಿ ಅವ್ರನ್ನೂ ಕರ್ಕೊಂಡೋದ್ರು, 300 ರೂಪಾಯಿ ಅವ್ರನ್ನೂ ಕರ್ಕೊಂಡೋದ್ರು, ಡೆಸ್ಟಿನೇಷನ್ ಸೇಫಾಗಿ ತಲುಪಿಸಿದ್ರು, ಅಂದರೆ ನಿಭಾಯಿಸಿದ್ರು. ದಿಸ್ ಈಸ್ ಮ್ಯಾನೇಜ್ಮೆಂಟ್. ಸಮಾಜ ಹೀಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು ಒಬ್ಬರನ್ನೊಬ್ರು. ಇಲ್ಲಿ 3 ವ್ಯವಸ್ಥೆಗಳು: ರೈಲ್ವೆ, ಅಫೋರ್ಡಬಲ್ ಪ್ಯಾಸೆಂಜರ್, ನಾಟ್ ಅಫೋರ್ಡಬಲ್ ಪ್ಯಾಸೆಂಜರ್. ಇವರು 3 ಜನ ಒಂದಕ್ಕೊಂದು ಥ್ಯಾಂಕ್ಸ್ ಹೇಳ್ಕೊಂಡು ಬಂದರೆ ಸಾಕು. ಒಬ್ಬರು 300 ರೂಪಾಯಿ ಕೊಟ್ಟವ್ರು ಹೇಳಬೇಕು, 300 ರೂಪಾಯಿಗೆ ಒಳ್ಳೆ ಫೆಸಿಲಿಟಿ ಕೊಟ್ಟೆಪ್ಪ ನೀನು ಅಂತ ಥ್ಯಾಂಕ್ಸ್ ಹೇಳಬೇಕು. 50 ರೂಪಾಯಿ ಅವರು ನನ್ನ ಹತ್ರ 50 ಇದ್ದರೂ ನೀನು ಅಲ್ಲಿ ತನಕ ಕರ್ಕೊಂಡು ಹೋಗಿದ್ಯಾ, ಥ್ಯಾಂಕ್ಸ್ ಅಂತ ಹೇಳಬೇಕು. ರೈಲ್ವೆ ಅಥಾರಿಟೀಸ್ ಏನು ಹೇಳಬೇಕು, ನಿಮ್ಮಿಬ್ಬರನ್ನೂ ಕರ್ಕೊಂಡು ಹೋಗಿದ್ದೀನಿ, ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ, ನೀವು ಬಂದದ್ದಕ್ಕಲ್ವ ನನಗೆ ಟ್ರೈನ್ ಓಡ್ಸೋಕ್ಕಾಗಿದ್ದು ಅಂತ. ಸೊ ಹೀಗೆ ಸಮಾಜವನ್ನು 3 ರೀತಿಯಲ್ಲಿ ಯೋಚನೆ ಮಾಡ್ಬೋದಾಗಿದೆ. ಪಾಸಿಟಿವ್ ಆಗೂ ಯೋಚನೆ ಮಾಡ್ಬೋದು, ನೆಗೆಟಿವ್ ಆಗೂ ಯೋಚನೆ. ಈ ಒಂದು ಕೇಸ್ ಸ್ಟಡಿ ನನಗೆ ತುಂಬ ಇಂಪ್ಯಾಕ್ಟ್ಫುಲ್ ಅನ್ನಿಸ್ತು. ಇದನ್ನು ಹೇಗೆ ಯಾರು ಎಲ್ಲಿ ಅರ್ಥ ಮಾಡ್ಕೊಂಡು ಎಲ್ಲಿಗೆ ಜೋಡಿಸ್ಕೊಂಡು ಕಂಪೇರ್ ಮಾಡಬೇಕು ಅನ್ನೋದು ಬಹುಶಃ ನೀವು ಹೇಳ್ದಾಗೆ ಆಡಿಯನ್ಸ್ಗೆ ಬಿಟ್ಟಿದ್ದು. ನಾವು ಯಾರ್ದು ವಿರುದ್ಧನಾದ್ರು ಮಾತಾಡಿದ್ದೀವ? ಯಾವುದಾದ್ರು ಒಂದು ಪಂಗಡದ ವಿರುದ್ಧ, ಬಡತನದ ವಿರುದ್ಧ, ಶ್ರೀಮಂತರ ವಿರುದ್ಧ ಏನಿಲ್ಲ. ಇಟ್ಸ್ ಅ ಮ್ಯಾನೇಜ್ಮೆಂಟ್, ಬ್ಯೂಟಿಫುಲ್ ಮ್ಯಾನೇಜ್ಮೆಂಟ್ ಮಾಡಿ ತೋರಿಸಿದ್ರಷ್ಟೆ. ಈ ಬಡತನ ಹುಟ್ಟಿಸಿದ ಯಾರಾದರೂ ಒಬ್ಬರ ಇಲ್ಲ, ಅದು ಬಂದ್ಬಿಟ್ಟಿದೆ. ಸಿಸ್ಟಮ್ ಒಳಗೆ ಬಡತನವೂ ಇದೆ, ಸಿರಿತನವೂ ಇದೆ. ಒಬ್ಬರಿಂದ ತೊಗೊಂಡ್ರು, ಇನ್ನೊಬ್ಬರಿಗೆ ಅದರ ಫೆಸಿಲಿಟಿಯನ್ನು ಕೊಟ್ಟರು. ಇದನ್ನು ಮ್ಯಾನೇಜ್ಮೆಂಟ್ ಅಂತ. ಸರ್ಕಾರ ಯಾವುದೇ ಇದ್ರೂ ಈ ಕೆಲಸ ಮಾಡುತ್ತೆ. ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಒಂದು ಕಡೆ ತೊಗೊಳುತ್ತೆ, ಇನ್ನೊಂದು ಕಡೆ ಕೊಡುತ್ತೆ. ನೀವು ಯಾವಾಗಲೂ ಹೇಳ್ತೀರಾ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ನ ಬ್ರಿಡ್ಜ್ ಮಾಡೋದು ಅಂತ. ಬ್ಯೂಟಿಫುಲ್. ಥ್ಯಾಂಕ್ ಯು.